ದೇವರ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವಜನರೇ, ಈ ಒಂದು ಸುಂದರ ದಿನಕ್ಕೆ, ಸುಂದರ ಸಮಯಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27ನೇ ವಚನ. ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ, ದುಷ್ಟರ ವರ್ಷಗಳಿಗೆ ಕ್ಷಯ. ನಾವು ಕ್ಲುಪ್ತವಾಗಿ ಈ ಬರಹಗಾರನ ಆತನ ಡೀಟೇಲ್ಸನ್ನು ನಾವು ನೋಡಿಕೊಳ್ಳೋಣ. ಈ ಒಂದು ಜ್ಞಾನೋಕ್ತಿ ಪುಸ್ತಕವನ್ನು ಅರಸನಾದ ಸೊಲೊಮೋನನು ಬರೆದಿರುತ್ತಾನೆ. ಸೊಲೊಮೋನನ ಹೆಸರಿನ ಅರ್ಥ ಶಾಂತಿಯುತ ಅಥವಾ ಸೌಭಾಗ್ಯವಂತ, ಪೀಸ್ಫುಲ್ ಎಂಬುದಾಗಿ ನಾವು ನೋಡುತ್ತೇವೆ. ಕ್ರಿಸ್ತಪೂರ್ವ 700 ವರ್ಷಗಳ ಕಾಲಘಟ್ಟದಲ್ಲಿ ಒಂದು ಜ್ಞಾನೋಕ್ತಿ ಪುಸ್ತಕವನ್ನು ಆತನು ಬರೆದಿರುತ್ತಾನೆ. ಇಲ್ಲಿ ನಾವು ನೋಡುವಾಗ ಪ್ರೀತಿಯ ದೇವಜನರೇ, ಇಲ್ಲಿ ನಾವು ನೋಡುವಾಗ ದೇವರಿಗೆ ಭಯಪಡುವಾಗ ಅದರಿಂದ ಉಂಟಾಗುವಂಥ ಆಶೀರ್ವಾದ ಕೆಲವೊಂದು ಬೆನಿಫಿಟ್ಗಳನ್ನು ನಾವು ನೋಡಿಕೊಳ್ಳೋಣ. ಯಾವಾಗ ನಾವು ದೇವರಿಗೆ ಭಯಪಡುತ್ತೇವೋ ಆವಾಗ ನಮ್ಮ ದಿನಗಳು ಹೆಚ್ಚುತ್ತವೆ. ಅದಕ್ಕೆ ಎಷ್ಟೋ ಜನ ಭಯಪಡದೆ ಈ ಲೋಕದಲ್ಲಿ ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ಜಾರತ್ವ ಇಂಥ ಕಾರ್ಯಗಳಿಗೆ ಸಿಲುಕಿ ಅವರು ತಮ್ಮ ದಿನಗಳ ಕ್ಷಯವಾಗುತ್ತವೆ. ನಾವು ದೇವರಿಗೆ ಭಯಪಡೋಣ. ಉದಾಹರಣೆ, ಯೋಸೇಫನು ಆತನು ಯೌವನ ಕಾಲದಲ್ಲಿ ದೇವರಿಗೆ ಭಯಪಟ್ಟು ಆ ಪಾಪದ ಕಾರ್ಯದಿಂದ ಆತನು ಓಡಿ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾವಾಗ ನಾವು ದೇವರಿಗೆ ಭಯಪಡುತ್ತೇವೋ ನಮ್ಮ ದಿನಗಳಿಗೆ ವೃದ್ಧಿಯಾಗುತ್ತದೆ. ಒಂದು ಎರಡನೇ ಒಂದು ಆಶೀರ್ವಾದ, ಒಂದು ಬೆನಿಫಿಟನ್ನು ನಾನು ನೋಡಿಕೊಳ್ಳೋಣ. ದೇವರಿಗೆ ನಾವು ಭಯಪಡುವಾಗ ಅಲ್ಲಿ ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಈ ಪ್ರೀತಿಯ ದೇವಜನರೇ, ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, ದೇವ ಮೇಲನಿಂದ ಬರುವಂಥ ಜ್ಞಾನ ಅದು ಮೊದಲು ಪರಿಶುದ್ಧವಾದದ್ದು, ಅಂದರೆ ಪರಲೋಕದಿಂದ ಬರುವಂಥ ಜ್ಞಾನ, ದೇವರಿಂದ ಬರುವಂಥ ಜ್ಞಾನ ಅದಾಗಿದೆ. ಆ ಜ್ಞಾನದಲ್ಲಿ ಸಮಾಧಾನ ಇದೆ, ಸಂತೋಷ ಇದೆ, ಕರುಣೆ ಇದೆ, ವಿನಯ ಇದೆ, ಒಳ್ಳೆ ಫಲಗಳಿವೆ. ಅದರಲ್ಲಿ ಯಾವ ಚಂಚಲತ್ವವೂ ಇಲ್ಲ, ಕಪಟವೂ ಇಲ್ಲ. ಆ ಜ್ಞಾನವನ್ನು ಹೊಂದಿದಂಥವರು ಅವರ ಜೀವಿತದಲ್ಲಿ ಯಾವ ದ್ವೇಷ, ಹೊಟ್ಟೆ ಕಿಚ್ಚು, ಕೋಪ, ಜಗಳಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಇವತ್ತೆಷ್ಟೋ ಕ್ರೈಸ್ತರಲ್ಲಿ ಜಗಳಗಳು, ಕಲಹಗಳು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚುಗಳು ಏನಕ್ಕಿವೆ ಅಂದರೆ ಇನ್ನೂ ಅವರು ಸರಿಯಾಗಿ ದೇವರ ಜ್ಞಾನವನ್ನು ಹೊಂದಿಕೊಂಡಿಲ್ಲ ಎಂಬುದಾಗಿ ಅರ್ಥವನ್ನು ಕೊಡುತ್ತದೆ. ದೇವರ ಜ್ಞಾನ ಬರುವಾಗ ಹೊಟ್ಟೆ ಕಿಚ್ಚು, ಅಸೂಯೆ, ಕಲಹ, ಮತ್ಸರ, ದ್ವೇಷ ಇಂಥ ಎಲ್ಲ ಕಾರ್ಯಗಳು ಹೊರಟು ಹೋಗುತ್ತವೆ. ಮತ್ತು ಕಪಟತನ, ಚಂಚಲವಿದೆಲ್ಲ ಹೊರಟು ಹೋಗುತ್ತದೆ. ಒಬ್ಬ ಜ್ಞಾನಿಯು ಫಲಗಳಿಂದ ತುಂಬಲ್ಪಡುತ್ತಾನೆ. ಅದಕ್ಕೆ ಜ್ಞಾನೋಕ್ತಿಗಳನ್ನು ನೋಡುತ್ತೇವೆ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು ಎಂಬುದಾಗಿ. ಆ ಒಂದು ದೇವರ ಜ್ಞಾನ ನಮ್ಮ ಜೀವಿತಕ್ಕೆ ಬೇಕಾಗಿದೆ. ದೇವರ ಆತ್ಮನು ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಎರಡನೇ ಒಂದು ಬೆನಿಫಿಟ್ ಏನೆಂಬುದಾಗಿ ನೋಡುತ್ತೇವೆ. ಕೀರ್ತನೆಗಳು 34ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಆತನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ದೇವದೂತರನ್ನು ದೇವರು ಇರಿಸುತ್ತಾನೆ ಎಂಬುದಾಗಿ. ನಾವು ದೇವರಿಗೆ ಭಯಪಡುವಾಗ ದೇವರು ತನ್ನ ದೂತರನ್ನು ನಮ್ಮ ಜೊತೆ ಇಟ್ಟು ಈ ಲೋಕದ ಎಲ್ಲ ಕೀಡು, ಗಂಡಾಂತರ, ಆಪತ್ತು, ಹಾನಿಗಳಿಂದ ತಪ್ಪಿಸಿ ನಮ್ಮನ್ನು ನಡೆಸುತ್ತಾರೆ. ಅದಕ್ಕೆ ದೇವದೂತರು ನಮ್ಮ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಟ್ಟಿರುತ್ತಾನೆ. 4ನೇ ಆಶೀರ್ವಾದ ನಾವು ನೋಡುತ್ತೇವೆ. ಅದೇ ಕೀರ್ತನೆಗಳು 34ನೇ ಅಧ್ಯಾಯದಲ್ಲಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವುದಕ್ಕೂ ಕೊರತೆ ಇಲ್ಲ ಎಂಬುದಾಗಿ. ನಾವು ಯಾವಾಗ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುತ್ತೇವೋ ದೇವರು ನಮ್ಮನ್ನು ಆತ್ಮಿಕವಾಗಿ, ಭೌತಿಕವಾಗಿ ಕೊರತೆಗಳನ್ನು ನೀಗಿಸುತ್ತಾನೆ. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರೋಣ, ಆತನಿಗೆ ವಿಧೇಯರಾಗೋಣ, ಆತನಿಗೆ ಇಷ್ಟಿಲ್ಲದ ಕಾರ್ಯಗಳನ್ನು ತ್ಯಜಿಸಿ ಬಿಡೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, ಯೆಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ, ಆದರೆ ದೇವರ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ ಎಂಬುದಾಗಿ. ನಾವು ದೇವರಿಗೆ ಭಯಪಡೋಣ, ಅದಕ್ಕೆ ಪಾಪದ ಕಾರ್ಯಗಳನ್ನು ದ್ವೇಷಿಸೋಣ. ಈ ಲೋಕದಲ್ಲಿ ನಾವು ದೇವರಿಗೆ ಪರಿಶುದ್ಧರಾಗಿ, ಯೋಗ್ಯರಾಗಿ ಜೀವಿಸೋಣ. ಅದೇ ಕೀರ್ತನೆಗಳಲ್ಲಿ 34ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ದಾವೀದನು ಆತನು ಯೌವನಸ್ಥನ ಕರೀತಾನೆ, ಮಕ್ಕಳಿರ ಬನ್ನಿರಿ, ನಾನು ನಿಮಗೆ ದೇವರ ಭಯ ಅಂದರೆ ಯೆಹೋವನ ಭಯವನ್ನು ಕಲಿಸುತ್ತೇನೆ ಎಂಬುದಾಗಿ. ಇವತ್ತು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ದೇವರ ಭಯವನ್ನು ಕಲಿಸಬೇಕಾಗಿದೆ. ದೇವರ ಭಯ ಬರುವಾಗ
ಅವರು ಕ್ರಮಬದ್ಧವಾಗಿ ದೇವರ ಆಲಯಕ್ಕೆ ಬರುತ್ತಾರೆ, ಕುಟುಂಬದಲ್ಲಿ ಪ್ರಾರ್ಥನೆಗಳು ನಡೆಯುತ್ತವೆ ಮತ್ತು ಸೇವೆಯನ್ನು ಮಾಡುತ್ತಾರೆ, ಪಾಪದ ಕಾರ್ಯಗಳಿಗೆ ದೂರವಾಗಿರುತ್ತಾರೆ. ಅಂಥ ದೇವರ ಭಯ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಬರಲಿ. ದೇವರ ಭಯ ಬರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಅಷ್ಟಲ್ಲದೆ ಯೇಸು ಸ್ವಾಮಿ ಹೇಳಿದರು, ಮತ್ತಾಯ ಬರ ಸುವಾರ್ತೆ 10:28 ದೇಹ ಕೊಲ್ಲುವವನಿಗೆ ಹೆದರಬೇಡ್ರಿ, ದೇಹ ಆತ್ಮನು ಕೊಂದು ನರಕದಲ್ಲಿ ಹಾಕುವಾತನಿಗೆ, ಅಂದರೆ ದೇವರು ನಾವು ಭಯಪಡುವಾಗ ದೇವರು ನಮ್ಮನ್ನು ಸ್ವರ್ಗದಲ್ಲಿ ಆತನು ನಡೆಸುತ್ತಾನೆ. ಆತನೇ ನಮ್ಮ ಪ್ರಾಣ ಆತ್ಮದ ರಕ್ಷಕನಾಗಿದ್ದಾನೆ. ಆ ದೇವರೇ, ಆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ನಿಮ್ಮನ್ನು ರಕ್ಷಿಸಿದ್ದಾನೆ. ನಾವು ಈ ಲೋಕದಲ್ಲಿರುವಾಗ ದೇವರಿಗೆ ಭಯಪಡೋಣ. ಈ ಲೋಕದ ಸಂಗತಿಗಳಿಗೆ ಭಯಪಡದೆ ನಾವು ದೇವರಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಾವು ನಡೆಯೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ಭಯವನ್ನು ನಮಗೆ ಕೊಡು ಸ್ವಾಮಿ. ನೀನಿಟ್ಟಂಥ ಆಶೀರ್ವಾದಗಳನ್ನು, ಬೆನಿಫಿಟ್ಸ್ಗಳನ್ನ ಹೊಂದಿಕೊಳ್ಳಕ್ಕೆ ನಮಗೆ ಸಹಾಯ ಮಾಡು. ನಡೆಸು ದೇವರಾತ್ಮ ನಮ್ಮನ್ನು ನಿಮ್ಮ ತೋಟಿಗೆ ತೆಗೆದುಕೊಂಡು ನಡೆಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತಂದೆ. ಆಮೇನ್.